ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತಾ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ಎರಡು ರೆಸಿಪಿಗಳನ್ನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ಸೊ ಯಾವ್ಯಾವುದು ಅಂತ ಕೇಳ್ತೀರಾ? ಓಕೆ, ಒಂದು ಜೀರಾ ರೈಸ್ ಮತ್ತು ಕುರ್ಮಾ, ಇನ್ನೊಂದು ಮೆಂತ್ಯ ಸೊಪ್ಪಿನ ಪಲಾವು. ಓಕೆ, ಈ ಜೀರಾ ರೈಸ್ ಕುರ್ಮಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಬೆಳ್ಳುಳ್ಳಿ, ನೀರುಳ್ಳಿ, ಪಲಾವ್ ಎಲೆ ಹಾಕಿ ಸ್ವಲ್ಪ ಒಂದು ಮೂರು ಮೆಣಸಿನ್ಕಾಯಿ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಒಂದು 3 ಗೋಡಂಬಿ ಹಾಕ್ಕೊಳ್ಳಿ. 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಅದಾದಮೇಲೆ ಗರಂ ಮಸಾಲ ಪೌಡರ್ ಅದರೊಳಗಡೆ ಹಾಕಿ 1 ಪಾವ್ಗೆ 2 ಪಾವಷ್ಟು ನೀರು ಹಾಕ್ಕೊಳ್ಳಿ. ಅಂದರೆ 1 ಪಾವ್ ಮಾತ್ರ ಅಕ್ಕಿ ಹಾಕ್ತಾಯಿದ್ದೀನಿ, ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ. ಹಾಗಾಗಿ 2 ಲೋಟದಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲ ಹಾಕಿ ಉಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿ. ಇದು 2 ರಿಂದ 3 ವಿಷಲ್ಗೆ ಹೋಗಿದರೆ ನಿಮ್ಮ ಜೀರಾ ರೈಸ್ ರೆಡಿ ಆಯಿತು. ಇದಕ್ಕೆ ಕಾಂಬಿನೇಷನ್ ಆಗಿ ಕುರ್ಮಾ ಹೇಗೆ ಮಾಡೋದು ಅದಕ್ಕೆ ನೋಡೋಣ ಬನ್ನಿ. 2 ಟೊಮೆಟೊ ತೊಗೊಳ್ಳಿ. ಆಮೇಲೆ ಸ್ವಲ್ಪ ಕಾಯಿ, 1 ಸ್ಪೂನ್ ಸಾಂಬಾರು ಪುಡಿ, ಒಂದು 4-5 ಮೆಣಸಿನ್ಕಾಯಿ, ಅದಾದಮೇಲೆ ಬೆಳ್ಳುಳ್ಳಿ, ನೀರುಳ್ಳಿ ಹಾಕ್ಕೊಂಡು ಅದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ನೀರುಳ್ಳಿ, ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್ ಹಾಕ್ಕೊಂಡು ಫ್ರೈ ಮಾಡಿ. ಕರಿಬೇವು ಹಾಕ್ಕೊಳ್ಳಿ. ಅದನ್ನು ಅಂದರೆ ಫ್ರೈ ಮಾಡ್ಕೊಳ್ಳಿ. ಈ ಒಂದು ಪೇಸ್ಟ್ನ ತರಕಾರಿ ಕಟ್ ಮಾಡ್ಕೊಂಡಿರೋವಂಥ ತರಕಾರಿಗಳನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಪೇಸ್ಟ್ ಆಗಿರೋವಂಥ ಈ ಪೇಸ್ಟ್ನ ಆ ಕುಕ್ಕರ್ ಒಳಗಡೆ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ನೀರು ಹಾಕಿ, ಉಪ್ಪು ಹಾಕಿ, ಗರಂ ಮಸಾಲೆ ಹಾಕಿ. ಈಗ ಕುರ್ಮಾ 2 ವಿಷಲ್ಗೆ ಹೋಗಿದ್ದೆ ಕುರ್ಮಾ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರೋ, ತುಂಬ ಹೆಲ್ದಿಯಾಗಿರುವಂಥ ಕುರ್ಮಾ ರೆಡಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಮತ್ತೆ ಕೇಳ್ತಾರೆ. ಈ ರೀತಿ ಕುರ್ಮಾ ಕನ್ಸಿಸ್ಟೆನ್ಸಿ ಬಂದಿದೆ. ಇದು ತುಂಬ ಟೇಸ್ಟಿಯಾಗಿತ್ತು ಕೂಡ. ಇದಾದಮೇಲೆ ಸ್ವಲ್ಪ ಉಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಬೇಕು. ಕೂಗಿದ್ಮೇಲೆ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿರುತ್ತೆ. ಇದು ನೀರು ಕೂಡ ಆಗಬಾರ್ದು, ಗಟ್ಟಿ ಕೂಡ ಆಗಬಾರ್ದು, ಮೀಡಿಯಮ್ ಆಗಿರಬೇಕು. ನೋಡಿ, ಜೀರಾ ರೈಸ್ ರೆಡಿ ಆಯಿತು ಯಾವ ರೀತಿ ಇದೆ ಅಂತ. ಓಕೆ, ಈ ಜೀರಾ ರೈಸ್ ಈ ರೀತಿ ಇದೆ. ನಾನು ಬಾಸುಮತಿ ಅಕ್ಕಿ ಹಾಕಿದ್ರಿಂದ ಈ ರೀತಿ ಇದೆ. ನಿಮ್ಮ ಮನೇಲಿ ಯಾವ ಥರ ಅಂದರೆ ಯಾವ ರೀತಿ ರೈಸ್ ಇರುತ್ತೋ ಅದನ್ನೇ ಹಾಕೋಬೋದು. ಬಟ್ ಬಾಸುಮತಿ ಅಕ್ಕಿಲಿ ಅಷ್ಟೊಂದು ಟೇಸ್ಟ್ ಇರೋಲ್ಲ. ಬಟ್ ಮಾಮೂಲಿ ಅಕ್ಕಿನೇ ತುಂಬ ಚೆನ್ನಾಗಿರುತ್ತೆ ಮಾಡಿದ್ರೆ. ನೋಡಿ, ಈ ಕುರ್ಮಾ ಈ ರೀತಿ ಮಾಡಿದ್ದೀನಿ. ಇದು ಜೀರಾ ರೈಸ್ ಮತ್ತು ಕುರ್ಮಾ ತುಂಬಾ ಟೇಸ್ಟಿಯಾಗಿರೋ, ಹೆಲ್ದಿಯಾಗಿರುವಂಥ ರೆಸಿಪಿ. ಟ್ರೈ ಮಾಡಿ. ಓಕೆ, ಇಲ್ಲಿ ಮೆಂತ್ಯ ಸೊಪ್ಪಿನ ಪಲಾವ್ ಹೇಗೆ ಮಾಡೋಣ ನೋಡೋಣ ಬನ್ನಿ. ಒಂದು ನೀರುಳ್ಳಿ, ಕ್ಯಾಪ್ಸಿಕಮ್, ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಮೆಂತ್ಯ ಸೊಪ್ಪು. ಆಮೇಲೆ ಇಲ್ಲಿ ಮೆಂತ್ಯ ಸೊಪ್ಪಿನ ಪಲಾವ್ಗೆ ಸ್ವಲ್ಪ ನಾವು ಹೆಸರು ಬೇಳೆನ ಹುರಿದ್ಬಿಟ್ಟು ಹಾಕ್ತೀವಿ. ಒಂದು ಕುಕ್ಕರ್ ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಮೆಣಸಿನ್ಕಾಯಿ, ಸಾಸಿವೆ, ನೀರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡಿ. ಸ್ವಲ್ಪ ಮಾಡ್ತಾನೆ ಇರಿ, ಸ್ವಲ್ಪ ಶಿಂಕ್ ಆಗಬೇಕು. ಕಡಲೆಬೇಳೆ ಹಾಕಿ ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆದಮೇಲೆ ಟೊಮೆಟೊ ಹಾಕಿ, ಟೊಮೆಟೊನೂ ಕೂಡ ಚೆನ್ನಾಗಿ ಫ್ರೈ ಮಾಡಿ. ಇದಾದಮೇಲೆ ನಾನಿಲ್ಲಿ 1.5 ಕಪ್ಪಷ್ಟು ಅಕ್ಕಿ ಹಾಕಿದ್ದೀನಿ, ಸ್ವಲ್ಪ ಹೆಸರುಬೇಳೆ ಎಲ್ಲ ಸೇರಿ. ಓಕೆ, ಹಾಗಾಗಿ ನೋಡಿ, ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ಇದೇ ಹಂತದಲ್ಲಿ ಹಾಕಿದ್ದೀನಿ ಒಗ್ಗರಣೆಯಲ್ಲಿ. ಸೊ ಚೆನ್ನಾಗಿ ಫ್ರೈ ಆದಾಗ ತುಂಬ ಟೇಸ್ಟಿಯಾಗಿರುತ್ತೆ ಕೂಡ. 1.5 ಕಪ್ಪಷ್ಟು ಹಾಕಿದ್ದೀನಿ. ಹಾಗಾಗಿ ನಾನಿಲ್ಲಿ 3 ಕಪ್ ಆಗೋಷ್ಟು ನೀರು ಹಾಕ್ತೀನಿ. ಇನ್ನು ಸ್ವಲ್ಪ ಹಾಕಿ ನೀರು. ಇಲ್ಲಿ ಹೆಸರುಬೇಳೆ ಹಾಕಿರೋದ್ರಿಂದ ಇನ್ನು ಸ್ವಲ್ಪ ಹಾಕಿ, 3 ಪಾವಷ್ಟು ಮತ್ತು ಇನ್ನು ಸ್ವಲ್ಪ ನೀರು ಹಾಕಿದರೆ ಆಮೇಲೆ ತೊಳೆದಿರೋಂಥ ಅಕ್ಕಿ ಕೂಡ ಹಾಕಬೇಕು, ಉಪ್ಪು ಹಾಕಬೇಕು. ಲಿಡ್ನ ಕ್ಲೋಸ್ ಮಾಡಿ, ತುರಿದಿರೋಂಥ ಕಾಯಿ ಕೂಡ ಹಾಕಿ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸಿ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರೋ, ಹೆಲ್ದಿಯಾಗಿರೋಂಥ ಮೆಂತ್ಯ ಸೊಪ್ಪಿನ ಪಲಾವ್ ರೆಡಿ ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಖಂಡಿತ ನಿಮ್ಮವ್ರು ಮತ್ತೆ ಮತ್ತೆ ಮಾಡಿಕೊಡಿ ಅಂತ ಕೇಳ್ತಾರೆ. ಅಷ್ಟು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ವಾಚ್ ಮಾಡ್ತಾಯಿರಿ. ನೀವು ನೋಡ್ತಾ ಇದ್ದರೆ ನನಗೆ ಕೂಡ ಮೋಟಿವೇಶನ್ ಸಿಕ್ಕಿದಾಗ ಆಗುತ್ತೆ. ಸೊ ಹಾಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಓಕೆನಾ? ಬಿಕಾಸ್ ನೀವು ನನ್ನ ಚಾನಲ್ನ ನೋಡಿ ಲೈಕ್ ಮಾಡೋದು ಅಥವಾ ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾಡಿದಾಗ ನಮಗೂ ಕೂಡ ಮೋಟಿವೇಶನ್ ಸಿಗ್ತಾಗುತ್ತೆ. ನಮಗೂ ಹೊಸ ಹೊಸ ರೆಸಿಪಿಗಳನ್ನ ನಿಮ್ಮೊಂದಿಗೆ ಶೇರ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ಹಾಗಾಗಿ ಹೀಗೆ ವಾಚ್ ಮಾಡ್ತಾರೆ, ಎಲ್ಲರಿಗೂ ಶೇರ್ ಮಾಡಿ. ಡಿಫ್ರೆಂಟ್ ಆಗಿರುವಂಥ ರೆಸಿಪಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ, ಓಕೆನಾ? ನೋಡಿ, ಈ ರೀತಿ ಅಂದರೆ ನೀರು ಹಾಕಿ, ಉಪ್ಪು ಹಾಕಿ, ಸ್ವಲ್ಪ ಕಾಯಿನೂ ಹಾಕಿ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸಿದ್ರೆ ತುಂಬಾ ಟೇಸ್ಟಿಯಾಗಿರೋ, ತುಂಬ ಹೆಲ್ದಿಯಾಗಿರುವಂಥ ಮೆಂತ್ಯ ಸೊಪ್ಪಿನ ಪಲಾವ್ ರೆಡಿ ಆಗುತ್ತೆ. Thank you so much for watching. Bye bye. See you. Take care.